ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಇವತ್ತು ನಾವು 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಅದರದ್ದು 13, 14 ಮತ್ತು 15ನೇ ಶ್ಲೋಕಗಳನ್ನು ನೋಡುವ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಮಹಾತ್ಮ ಹಾ ದೀರ್ಘ ತ ಮತ್ತು ಮಾ 2 ಅಕ್ಷರಗಳು. ತ ಅನ್ನು ಹಾದ ಒಟ್ಟಿಗೆ ತಗೊಳ್ಳುವ. ನಸ್ತು ನಾದ ಜೊತೆ ಸ ತಗೊಳ್ಳುವ. ಸ ಮತ್ತು ತು. ಮಾಂ ಮಾ ಆದ ನಂತರ ಅನುಸ್ವರದ ಉಚ್ಚಾರಣೆ ಮ, ಮುಂದಿನ ಅಕ್ಷರ ಪ ಇದೆ. ಪಾಪ ಬ ಭಮ ಮಾದ ಅರ್ಧ ಮು. ಪಾರ್ಥ ತಾದ್ ಆದ ನಂತರ ಖರ ಒತ್ತು ಕರವನ್ನು ತಾದ ಮೊದಲೇ ತಗೊಳ್ಳುವ. ದೈವೀಂ ದೈ ದೀರ್ಘಾಕ್ಷರ. ವೀಂ ವಿ ದೀರ್ಘ ಅನುಸ್ವರದ ಉಚ್ಚಾರಣೆ ಮ. ಪ್ರಕೃತಿಮಾಶ್ರಿತಾ ಪ ಮತ್ತು ರ ಕ ಮತ್ತು ರಿ. ಪ್ರಕೃತಿಮಾಶ್ರಿತಾ ಮಾ ದೀರ್ಘ ಶು ಮತ್ತು ರಿ. ತಾಹ ತಾ ದೀರ್ಘ ವಿಸರ್ಗದ ಉಚ್ಚಾರಣೆ ಹ. ಭಜಂತ್ಯನನ್ಯ ಭ ಮಹಾಪ್ರಾಣ ಜ ಆದ ನಂತರ ಅನುಸ್ವರದ ಉಚ್ಚಾರಣೆ ನ. ತಿಯ ತ ಮತ್ತು ಯ. ನನ್ಯ ನಾದ ನಂತರ ನ ಅನ್ನು ತಗೊಳ್ಳುವ. ನ ಮತ್ತು ಯ 2 ಅಕ್ಷರ ಇದೆ. ಮನಸೋ ಸೋ ದೀರ್ಘಾಕ್ಷರ. ಜ್ಞಾತ್ವಾ ಜಿ ಮತ್ತು ಜ್ಞಾ ದೀರ್ಘ ತ ಮತ್ತು ವಾ ತ್ವಾ. ಭೂತಾದಿ ಭೂತ ದೀರ್ಘಾಕ್ಷರ ಭೂ ಮಹಾಪ್ರಾಣ. ಮವ್ಯಯಂ ಮವ್ಯಯಂ ಮದ ನಂತರ ವುಕರ ವು ಮತ್ತು ಯಾಂ ವ್ಯಯಂ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಒಂದೊಂದೇ ಚರಣ ನೋಡುವ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. 2 ಚರಣ ನೋಡುವ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಈಗ 4 ಚರಣ ನೋಡುವ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಓಕೆ. ಸತತಂ ಕೀರ್ತಯಂತೋ ಮಾಯ್ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಸತತಂ ತಾ ಆದ ನಂತರ ಅನುಸ್ವರದ ಉಚ್ಚಾರಣೆ ಂಗ್, ಮುಂದಿನ ಅಕ್ಷರ ಕ ಇದೆ. ಕೀರ್ತ ಕೀ ದೀರ್ಘ ತ ಆದ ನಂತರ ಅರ್ಕಾರ ಒತ್ತು ಋಕಾರವನ್ನು ತಾದ ಮೊದಲೇ ತಗೊಳ್ಳುವ. ಯಂತೋ ಮಾಯ್ ಯಾದ ನಂತರ ಅನುಸ್ವರದ ಉಚ್ಚಾರಣೆ ನ. ಮಾಯ್ ಮಾ ಆದ ನಂತರ ಅನುಸ್ವರದ ಉಚ್ಚಾರಣೆ ಇ. ನೇಸಲ್ ಇ. ಯತತಂ ಯತಂತಶ್ಚ ದೃಢವ್ರತಾಃ ಯತಂತ ತಾದ ನಂತರ ಅನುಸ್ವರದ ಉಚ್ಚಾರಣೆ ನ. ಮುಂದಿನ ಅಕ್ಷರ ತಾ ಇದೆ. ತಾತ ದಾದ ನಾದ ಅರ್ಧ ನ. ತಶ್ಚ ಶಿ ಅನ್ನು ತಾದ ಜೊತೆ ತಗೊಳ್ಳುವ. ಚ ಶು ಮತ್ತು ಚ 2 ಅಕ್ಷರ ಸೇರಿ ಸಂಯುಕ್ತಾಕ್ಷರ ಆಗಿದೆ. ದೃಢ ದೃಢ ಅಲ್ಲ ದೃಢ ದ ಮತ್ತು ಋ. ದೃಢ ಢ ಮಹಾಪ್ರಾಣ. ವ್ರತಾಃ ವು ಮತ್ತು ರ. ವ್ರತಾಃ ತಾ ದೀರ್ಘ ಅನುಸ್ವರದ ಉಚ್ಚಾರಣೆ ಹ. ವಿಸರ್ಗದ ಉಚ್ಚಾರಣೆ ಹ. ನಮಸ್ಯಂತಶ್ಚ ನಮಸ್ಯ ಸ ಮತ್ತು ಯ ಸ ನಮಸ್ಯ ಅನಂತರ ಅನುಸ್ವರದ ಉಚ್ಚಾರಣೆ ನ. ಮುಂದಿನ ಅಕ್ಷರ ತಾ ಇದೆ. ತಶ್ಚ ಶು ಮತ್ತು ಚ. ತಶ್ಚ ಮಾಂ ಮಾ ಆದ ನಂತರ ಅನುಸ್ವರದ ಉಚ್ಚಾರಣೆ ಮ. ಭಕ್ತಿಯ ಭ ಮಹಾಪ್ರಾಣ.
ಕ ಮತ್ತು ತ ಮತ್ತು ಯಾ 3 ಅಕ್ಷರ ಸೇರಿದೆ. ಭಕ್ತಿಯ ದೀರ್ಘ. ನಿತ್ಯಯುಕ್ತ ತ ಮತ್ತು ಯ. ನಿತ್ಯಯುಕ್ತ ಯು ಮತ್ತು ಕ ಯು ನಂತರ ಕನ ತಗೊಳ್ಳುವ, ಯುವಿನ ಒಟ್ಟಿಗೆ ಕ ಮತ್ತು ತಾ 2 ಅಕ್ಷರ ಇದೆ ಅಲ್ಲಿ. ಉಪಾಸತೆ ಸಾ ಉಪಾ ದೀರ್ಘಾಕ್ಷರ, ಸತೇ ದೀರ್ಘ, ತೇ ದೀರ್ಘ. ಸತತಂ ಕೀರ್ತಯಂತೋ ಮಾಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಒಂದೊಂದೇ ಚರಣ ನೋಡುವ. ಸತತಂ ಕೀರ್ತಯಂತೋ ಮಾಯ್ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಓಕೆ, ಒಂದೊಂದೇ ಚರಣ ನೋಡುವ. ಸತತಂ ಕೀರ್ತಯಂತೋ ಮಾಯ್ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಎರಡೆರಡು ಚರಣ ನೋಡುವ. ಸತತಂ ಕೀರ್ತಯಂತೋ ಮಾಯ್ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ನಾಲ್ಕು ಚರಣ ನೋಡುವ. ಸತತಂ ಕೀರ್ತಯಂತೋ ಮಾಯ್ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಇದು 14ನೇ ಶ್ಲೋಕ. 15ನೇ ಶ್ಲೋಕ ನೋಡುವ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನ ಜ ಮತ್ತು ಜ್ಞಾ, ಜ್ಞಾನ 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 ಯಾವುದು ಹೇಳ್ಬೋದು, ಆದರೆ ಸಂಸ್ಕೃತಕ್ಕಾಗುವಾಗ ಜ್ಞಾನ. ಜ್ಞಾನ ಯಜ್ಞೇನ, ಯಜ್ಞೇನ ಜ ಅನ್ನ ಯಾದ ಒಟ್ಟಿಗೆ ತಗೊಳ್ಳುವ. ಯಜ್ಞೇನ ಚಾಪ್ಯನ್ಯೇ ಪು ಮತ್ತು ಯಾ ಚಾಪ್ಯ ಚಾ ದೀರ್ಘಾಕ್ಷರ, ಪು ಅನ್ನ ಚಾದ ಒಟ್ಟಿಗೆ ತಗೊಳ್ಳುವ, ನ ಪ್ಯಾದ ಒಟ್ಟಿಗೆ ತಗೊಳ್ಳುವ. ನ್ಯೇ ಯಜಂತೋ ಜಾದ ನಂತರ ಅನುಸ್ವರದ ಉಚ್ಚಾರಣೆಯನ್ನು ತೋ ದೀರ್ಘಾಕ್ಷರ. ಮಾಮುಪಾಸತೆ ಮಾ ದೀರ್ಘ, ಪಾಸತೆ ತೇ ದೀರ್ಘ. ಏಕತ್ವೇನ ಏ ದೀರ್ಘ, ಕತ್ ತ್ ಮತ್ತು ವೇ. ಏಕತ್ವೇನ ಪೃಥಕ್ತ್ವೇನ ಪೃ ಮತ್ತು ರಾ, ಪು ಮತ್ತು ಋ. ಪೃಥಕ್ತ್ವೇನ ಥಕ್ತ್ವೇನ ಕ ತ್ ವೇ 3 ಅಕ್ಷರ ಇದೆ ದೀರ್ಘಾಕ್ಷರ. ಬಹುಧಾ ಧಾ ಮಹಾಪ್ರಾಣ ದೀರ್ಘ. ವಿಶ್ವತೋ ಮುಖಂ ವಿಶ್ವ ಶು ಮತ್ತು ವ, ತೋ ದೀರ್ಘ, ಮುಖಂ ಖ ಮಹಾಪ್ರಾಣ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಈಗ ಪ್ರೇಯರ್ ತಗೊಳ್ಳೋ, ಒಂದೊಂದೇ ಚರಣ ನೋಡುವ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಓಕೆ, ಪ್ರೇಯರ್ ತನಕ.
योगेशं सच्चिदानन्दं वासुदेवं व्रजप्रियं धर्मसंस्थापकं वीरं कृष्णं वन्दे जगद्गुरुं श्रीकृष्णं वन्दे जगद्गुरुं ॐ श्रीकृष्णार्पणमस्तु।